ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತಿದೆ. ಹೀಗಾಗಿ ಚಿನ್ನ ಖರೀದಿಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಅಕ್ಷಯ ತೃತೀಯಾಗೆ ಈಗಾಗಲೇ ಬುಕಿಂಗ್ ಕೂಡ ಶುರು ಆಗಿದೆ ಅಂತೆ. ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಇರಾನ್. ಇದೆಲ್ಲದರ ನಡುವೆ ಚಿನ್ನದ ಬೆಲೆ ಕೂಡ ಕುಸಿತ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಗೋಲ್ಡ್ ಪರ್ಚೇಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದಾಖಲೆ ಪ್ರಮಾಣದಲ್ಲಿ ಗೋಲ್ಡ್ ಬೆಲೆ ಇಳಿಕೆ ಆಗಿರುವಂತದ್ದು, ಯುದ್ಧದ ಎಫೆಕ್ಟ್ ಜೊತೆಗೆ ಎಲ್ಲರೂ ಕೂಡ ಕ್ರೂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಗೋಲ್ಡಿನ ಬೆಲೆ ದಾಖಲೆಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. 33 ವರ್ಷಗಳ ಬಳಿಕ ಈ ಒಂದು ದಾಖಲೆಯ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರೆಲ್ಲ ಅನ್ಕೊಂಡಿದ್ರು ಇಷ್ಟು ಕಮ್ಮಿ ಆಗುತ್ತೆ ಮುಂದೊಂದು ದಿನ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಈಗ ಸಿಕ್ಕಾಬಟ್ಟೆ ಕಮ್ಮಿ ಆಗಿರೋದ್ರಿಂದ ಎಲ್ಲರೂ ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಜನ ಬರ್ತಾ ಇರುವಂತದ್ದು. ಜೊತೆಗೆ ಅಕ್ಷಯ ತೃತೀಯದ ಒಂದು ಸಂದರ್ಭ ಕೂಡ ಇದೆ. ಮುಂದಿನ ತಿಂಗಳು ಅಕ್ಷಯ ತೃತೀಯ ಇದೆ. ಹೀಗಾಗಿ ಈಗಾಗಲೇ ಆಫರ್ಗಳನ್ನ ಕೂಡ ಬಿಟ್ಟಿರುವಂತದ್ದು. ಸುಮ್ನೆ ಹಾಗೆ ತಗೊಳಕೇನ್ ಬಂದಿತ್ತ ಅಥವಾ ಏನಾದ್ರು ಒಕೇಶನ್? ಇಲ್ಲ, ಒಕೇಶನ್ಸ್. ನನ್ನ ಮಗನ್ ಮದುವೆ, ಸೊಸೆಗೆ ಮಾಂಗಲ್ಯ ಚೈನ್ ತಗೊಳಕ್ ಬಂದೆ. ಸ್ವಲ್ಪ ಕಮ್ಮಿ ಆಯ್ತು, ಖುಷಿ ಆಯ್ತು. ಹೌದು, ಸ್ವಲ್ಪ ಪರವಾಗಿಲ್ಲ, ಖುಷಿ ಆಯ್ತು. ಪರಮೇಶ್ವರಿ ಅಂತ. ಸೊ ಮದುವೆ ಇರುವಂತಹ ಹಿನ್ನೆಲೆಯಲ್ಲಿ ಪರ್ಚೇಸ್ಗೆ ಅಂತ ಬಂದಿದೆ. ಪ್ರತಿ ಗ್ರಾಮ 18,000 ಹೋಗಿತ್ತು. ಆದ್ರೆ ಇದೀಗ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಖುಷಿ ಇದೆ ಅಂತ. ಜೊತೆಗೆ ಪ್ರೀ ಬುಕಿಂಗ್ ಗಳನ್ನ ಕೂಡ ತಗೊಳ್ಳಾಗ್ತಾ ಇದೆ. ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಇವತ್ತೇನಾದ್ರೂ ಬ್ಲಾಕ್ ಮಾಡಿದ್ರೆ ಅದನ್ನ ಮುಂದಿನ ಅಕ್ಷಯ ತೃತೀಯಗೆ, ಅಂದ್ರೆ ಏನು ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ ಇದೆ, ಆ ದಿನ ಇದೇ ಬೆಲೆಗೆ ಕೊಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಅಕ್ಷಯ ತೃತೀಯದ ಆಫರ್ ಜೊತೆಗೆ ಬಂಗಾರದ ಬೆಲೆ ಕಡಿಮೆ ಆದಂತಹ ಬೆನ್ನಲ್ಲೇ ಗ್ರಾಹಕರ ಸಂಖ್ಯೆ ಹೆಚ್ಚಳ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತಿದೆ. ಹೀಗಾಗಿ ಚಿನ್ನ ಖರೀದಿಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಅಕ್ಷಯ ತೃತೀಯಾಗೆ ಈಗಾಗಲೇ ಬುಕಿಂಗ್ ಕೂಡ ಶುರು ಆಗಿದೆ ಅಂತೆ. ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಇರಾನ್. ಇದೆಲ್ಲದರ ನಡುವೆ ಚಿನ್ನದ ಬೆಲೆ ಕೂಡ ಕುಸಿತ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಗೋಲ್ಡ್ ಪರ್ಚೇಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದಾಖಲೆ ಪ್ರಮಾಣದಲ್ಲಿ ಗೋಲ್ಡ್ ಬೆಲೆ ಇಳಿಕೆ ಆಗಿರುವಂತದ್ದು, ಯುದ್ಧದ ಎಫೆಕ್ಟ್ ಜೊತೆಗೆ ಎಲ್ಲರೂ ಕೂಡ ಕ್ರೂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಗೋಲ್ಡಿನ ಬೆಲೆ ದಾಖಲೆಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. 33 ವರ್ಷಗಳ ಬಳಿಕ ಈ ಒಂದು ದಾಖಲೆಯ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರೆಲ್ಲ ಅನ್ಕೊಂಡಿದ್ರು ಇಷ್ಟು ಕಮ್ಮಿ ಆಗುತ್ತೆ ಮುಂದೊಂದು ದಿನ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಈಗ ಸಿಕ್ಕಾಬಟ್ಟೆ ಕಮ್ಮಿ ಆಗಿರೋದ್ರಿಂದ ಎಲ್ಲರೂ ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಜನ ಬರ್ತಾ ಇರುವಂತದ್ದು. ಜೊತೆಗೆ ಅಕ್ಷಯ ತೃತೀಯದ ಒಂದು ಸಂದರ್ಭ ಕೂಡ ಇದೆ. ಮುಂದಿನ ತಿಂಗಳು ಅಕ್ಷಯ ತೃತೀಯ ಇದೆ. ಹೀಗಾಗಿ ಈಗಾಗಲೇ ಆಫರ್ಗಳನ್ನ ಕೂಡ ಬಿಟ್ಟಿರುವಂತದ್ದು. ಸುಮ್ನೆ ಹಾಗೆ ತಗೊಳಕೇನ್ ಬಂದಿತ್ತ ಅಥವಾ ಏನಾದ್ರು ಒಕೇಶನ್? ಇಲ್ಲ, ಒಕೇಶನ್ಸ್. ನನ್ನ ಮಗನ್ ಮದುವೆ, ಸೊಸೆಗೆ ಮಾಂಗಲ್ಯ ಚೈನ್ ತಗೊಳಕ್ ಬಂದೆ. ಸ್ವಲ್ಪ ಕಮ್ಮಿ ಆಯ್ತು, ಖುಷಿ ಆಯ್ತು. ಹೌದು, ಸ್ವಲ್ಪ ಪರವಾಗಿಲ್ಲ, ಖುಷಿ ಆಯ್ತು. ಪರಮೇಶ್ವರಿ ಅಂತ. ಸೊ ಮದುವೆ ಇರುವಂತಹ ಹಿನ್ನೆಲೆಯಲ್ಲಿ ಪರ್ಚೇಸ್ಗೆ ಅಂತ ಬಂದಿದೆ. ಪ್ರತಿ ಗ್ರಾಮ 18,000 ಹೋಗಿತ್ತು. ಆದ್ರೆ ಇದೀಗ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಖುಷಿ ಇದೆ ಅಂತ. ಜೊತೆಗೆ ಪ್ರೀ ಬುಕಿಂಗ್ ಗಳನ್ನ ಕೂಡ ತಗೊಳ್ಳಾಗ್ತಾ ಇದೆ. ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಇವತ್ತೇನಾದ್ರೂ ಬ್ಲಾಕ್ ಮಾಡಿದ್ರೆ ಅದನ್ನ ಮುಂದಿನ ಅಕ್ಷಯ ತೃತೀಯಗೆ, ಅಂದ್ರೆ ಏನು ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ ಇದೆ, ಆ ದಿನ ಇದೇ ಬೆಲೆಗೆ ಕೊಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಅಕ್ಷಯ ತೃತೀಯದ ಆಫರ್ ಜೊತೆಗೆ ಬಂಗಾರದ ಬೆಲೆ ಕಡಿಮೆ ಆದಂತಹ ಬೆನ್ನಲ್ಲೇ ಗ್ರಾಹಕರ ಸಂಖ್ಯೆ ಹೆಚ್ಚಳ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತಿದೆ. ಹೀಗಾಗಿ ಚಿನ್ನ ಖರೀದಿಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಅಕ್ಷಯ ತೃತೀಯಾಗೆ ಈಗಾಗಲೇ ಬುಕಿಂಗ್ ಕೂಡ ಶುರು ಆಗಿದೆ ಅಂತೆ. ಇಸ್ರೇಲ್ ಮೇಲೆ
ದಾಳಿಯನ್ನು ಮಾಡ್ತಾ ಇದೆ ಇರಾನ್. ಇದೆಲ್ಲದರ ನಡುವೆ ಚಿನ್ನದ ಬೆಲೆ ಕೂಡ ಕುಸಿತ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಗೋಲ್ಡ್ ಪರ್ಚೇಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದಾಖಲೆ ಪ್ರಮಾಣದಲ್ಲಿ ಗೋಲ್ಡ್ ಬೆಲೆ ಇಳಿಕೆ ಆಗಿರುವಂತದ್ದು ಯುದ್ಧದ ಎಫೆಕ್ಟ್ ಜೊತೆಗೆ ಎಲ್ಲರೂ ಕೂಡ ಕ್ರೂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಗೋಲ್ಡಿನ ಬೆಲೆ ದಾಖಲೆಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. 33 ವರ್ಷಗಳ ಬಳಿಕ ಈ ಒಂದು ದಾಖಲೆಯ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರೆಲ್ಲ ಅನ್ಕೊಂಡಿದ್ರು ಇಷ್ಟು ಕಮ್ಮಿ ಆಗುತ್ತೆ ಮುಂದೊಂದು ದಿನ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಈಗ ಸಿಕ್ಕಾಬಟ್ಟೆ ಕಮ್ಮಿ ಆಗಿರೋದ್ರಿಂದ ಎಲ್ಲರೂ ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಜನ ಬರ್ತಾ ಇರುವಂತದ್ದು. ಜೊತೆಗೆ ಅಕ್ಷಯ ತೃತೀಯದ ಒಂದು ಸಂದರ್ಭ ಕೂಡ ಇದೆ. ಮುಂದಿನ ತಿಂಗಳು ಅಕ್ಷಯ ತೃತೀಯ ಇದೆ. ಹೀಗಾಗಿ ಈಗಾಗಲೇ ಆಫರ್ಗಳನ್ನ ಕೂಡ ಬಿಟ್ಟಿರುವಂತದ್ದು. ಸುಮ್ನೆ ಹಾಗೆ ತಗೊಳಕೇನ್ ಬಂದಿತ್ತ ಅಥವಾ ಏನಾದ್ರೂ ಒಕೇಶನ್? ಇಲ್ಲ, ಒಕೇಶನ್ಸ್ ನನ್ನ ಮಗನ್ ಮದುವೆ, ಸೊಸೆಗೆ ಮಾಂಗಲ್ಯ ಚೈನ್ ತಗೊಳಕ್ ಬಂದೆ. ಸೊ ಸ್ವಲ್ಪ ಕಮ್ಮಿ ಆಯ್ತು, ಖುಷಿ ಆಯ್ತು. ಹೌದು ಹೌದು, ಸ್ವಲ್ಪ ಪರವಾಗಿಲ್ಲ, ಖುಷಿ ಆಯ್ತು. ಪರಮೇಶ್ವರಿ ಅಂತ. ಸೊ ಮದುವೆ ಇರುವಂತಹ ಹಿನ್ನೆಲೆಯಲ್ಲಿ ಪರ್ಚೇಸ್ಗೆ ಅಂತ ಬಂದಿದೆ. ಪ್ರತಿ ಗ್ರಾಮ 18,000 ಹೋಗಿತ್ತು. ಆದ್ರೆ ಇದೀಗ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಖುಷಿ ಇದೆ ಅಂತ. ಜೊತೆಗೆ ಪ್ರೀ ಬುಕಿಂಗ್ ಗಳನ್ನ ಕೂಡ ತಗೊಳ್ಳಾಗ್ತಾ ಇದೆ. ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಇವತ್ತೇನಾದ್ರೂ ಬ್ಲಾಕ್ ಮಾಡಿದ್ರೆ ಅದನ್ನ ಮುಂದಿನ ಅಕ್ಷಯ ತೃತೀಯಗೆ, ಅಂದ್ರೆ ಏನು ಏಪ್ರಿಲ್ 20ನೇ ತಾರೀಕು ಅಕ್ಷಯ ತೃತೀಯ ಇದೆ, ಆ ದಿನ ಇದೇ ಬೆಲೆಗೆ ಕೊಡೋದಕ್ಕೆ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಅಕ್ಷಯ ತೃತೀಯದ ಆಫರ್ ಜೊತೆಗೆ ಬಂಗಾರದ ಬೆಲೆ ಕಡಿಮೆ ಆದಂತಹ ಬೆನ್ನಲ್ಲೇ ಗ್ರಾಹಕರ ಸಂಖ್ಯೆ ಹೆಚ್ಚಳ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತಿದೆ. ಹೀಗಾಗಿ ಚಿನ್ನ ಖರೀದಿಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಅಕ್ಷಯ ತೃತೀಯಗೆ ಈಗಾಗಲೇ ಬುಕಿಂಗ್ ಕೂಡ ಶುರು ಆಗಿದೆ ಅಂತೆ. ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಇರಾನ್. ಇದೆಲ್ಲದರ ನಡುವೆ ಚಿನ್ನದ ಬೆಲೆ ಕೂಡ ಕುಸಿತ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಗೋಲ್ಡ್ ಪರ್ಚೇಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದಾಖಲೆ ಪ್ರಮಾಣದಲ್ಲಿ ಗೋಲ್ಡ್ ಬೆಲೆ ಇಳಿಕೆ ಆಗಿರುವಂತದ್ದು ಯುದ್ಧದ ಎಫೆಕ್ಟ್ ಜೊತೆಗೆ ಎಲ್ಲರೂ ಕೂಡ ಕ್ರೂಡ್ ಮೇಲೆ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಗೋಲ್ಡಿನ ಬೆಲೆ ದಾಖಲೆಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. 33 ವರ್ಷಗಳ ಬಳಿಕ ಈ ಒಂದು ದಾಖಲೆಯ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರೆಲ್ಲ ಅನ್ಕೊಂಡಿದ್ರು ಇಷ್ಟು ಕಮ್ಮಿ ಆಗುತ್ತೆ ಮುಂದೊಂದು ದಿನ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಈಗ ಸಿಕ್ಕಾಬಟ್ಟೆ ಕಮ್ಮಿ ಆಗಿರೋದ್ರಿಂದ ಎಲ್ಲರೂ ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಜನ ಬರ್ತಾ ಇರುವಂತದ್ದು. ಜೊತೆಗೆ ಅಕ್ಷಯ ತೃತೀಯದ ಒಂದು ಸಂದರ್ಭ ಕೂಡ ಇದೆ. ಮುಂದಿನ ತಿಂಗಳು ಅಕ್ಷಯ ತೃತೀಯ ಇದೆ. ಹೀಗಾಗಿ ಈಗಾಗಲೇ ಆಫರ್ಗಳನ್ನ